ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ವರ್ಷ ಕ್ಷಿಪ್ರ ಕ್ರಾಂತಿ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ. ಜೊತೆಗೆ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ ಹಿರಿಯ ಸಚಿವರು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಅದಕ್ಕೆ ಪೂರಕವಾಗಿ ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದಿಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾನೆ ಇದೆ. ಇನ್ನು ರೆಬೆಲ್ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಈ ವಾರದಲ್ಲೇ ದೆಹಲಿಗೆ ತೆರಳುವುದಕ್ಕೆ ರೆಬೆಲ್ಸ್ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆಯನ್ನ ಇಡುವುದಕ್ಕೆ ಅತೃಪ್ತರು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ಗೆ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಇವತ್ತು ಸಭೆ ಸೇರಿ ದೆಹಲಿಗೆ ತೆರಳುವ ಡೇಟ್ ಫಿಕ್ಸ್ ಮಾಡಲಿದ್ದಾರೆ ರೆಬೆಲ್ ನಾಯಕರು. ಸಿದ್ದೇಶ್ವರ್ ನಿವಾಸದಲ್ಲಿ ಸಭೆ ಸೇರಿದ್ದಾರೆ ಅತೃಪ್ತರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬದಲಾವಣೆಗೆ ರೆಬೆಲ್ಸ್ ಪಟ್ಟು ಹಿಡಿದು ಕೂತು ಬಿಟ್ಟಿದ್ದಾರೆ. ರೆಬೆಲ್ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ವಾರದಲ್ಲೇ ದೆಹಲಿಗೆ ತೆರಳುವುದಕ್ಕೆ ರೆಬೆಲ್ಸ್ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆ ಇಡೋದಕ್ಕೆ ಅತೃಪ್ತರು ನಿರ್ಧಾರವನ್ನ ಮಾಡಿದ್ದಾರೆ. ಎಲ್ಲ ರೆಬೆಲ್ ನಾಯಕರ ಬೇಡಿಕೆಯೂ ಒಂದೇ, ಏನಪ್ಪಾ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ನಮಗಿಷ್ಟ ಇಲ್ಲ ಅಂತ ಹೇಳಿ ಬಹಿರಂಗವಾಗಿನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೆಬೆಲ್ ನಾಯಕರು. ಬಹಳ ಪ್ರಮುಖವಾಗಿ ಈ ಗುಂಪಿನ ನಾಯಕರಾಗಿದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿ ಆಗಿದೆ. ಈಗ ಅವರು ಈ ಗುಂಪಿನಲ್ಲಿ ನೇರವಾಗಿ ಮತ್ತು ಬಹಿರಂಗವಾಗಿ ಭಾಗವಹಿಸದೇ ಇದ್ರೂ ಕೂಡ ಇಂಡೈರೆಕ್ಟ್ ಆಗಿ ಮಾತುಕತೆ ನಡೀತಾನೆ ಇರುತ್ತೆ. ಆದ್ರೆ ಈಗ ಈ ರೆಬೆಲ್ ನಾಯಕರೆಲ್ಲ ಮೀಟಿಂಗ್ ಕರೆದು ಒಂದು ನಿರ್ಧಾರವನ್ನ ಮಾಡಿ ದೆಹಲಿಗೆ ಹೋಗುವಂತ ಡೇಟ್ ಫಿಕ್ಸ್ ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ, ಸಂಪರ್ಕದಲ್ಲಿದ್ದಾರೆ. ಕವನ, ರೆಬೆಲ್ ನಾಯಕರ ಒಂದಿಷ್ಟು ಬೇಡಿಕೆಗಳು ಇದ್ದೇ ಇದಾವೆ. ಬಹಳ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ. ಇದನ್ನ ಹೊರತುಪಡಿಸಿ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ರಾಮ, ಈಗಾಗಲೇ ಹೈಕಮಾಂಡ್ ಇಬ್ಬರು ರೆಬೆಲ್ ನಾಯಕರಿಗೆ ಬುಲಾವ್ ನೀಡಿರುವಂತದ್ದು. ಅಂದ್ರೆ ರಮೇಶ್ ಜಾರಕಿಹೊಳಿ, ಅದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿಗೆ ದೆಹಲಿಗೆ ಬರುವಂತೆ ಈಗಾಗಲೇ ಸೂಚನೆಯನ್ನ ನೀಡಿದೆ. ಈ ಸೂಚನೆ ಮೇರೆಗೆ ಇಂದು ರೆಬೆಲ್ ನಾಯಕರು ಸಭೆಯನ್ನ ಸೇರಿರುವಂತದ್ದು. ಅಂದ್ರೆ ಈ ವಾರ ಅಥವಾ ಮುಂದಿನ ವಾರದಲ್ಲಿ ರೆಬೆಲ್ ನಾಯಕರು ಇಬ್ಬರು ನಾಯಕರು ದೆಹಲಿಗೆ ತೆರಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಮುಂದೆ ಯಾವ ಬೇಡಿಕೆಗಳನ್ನ ಇಡಬೇಕು, ತಮ್ಮ ಬೇಡಿಕೆಗಳಾದ್ರೂ ಏನು, ತಮ್ಮಲ್ಲಿರುವಂತಹ ಮನಸ್ತಾಪಕ್ಕೆ ಮೂಲ ಕಾರಣ ಆದ್ರೂ ಏನು, ಎಲ್ಲವನ್ನು ಕೂಡ ಇದೀಗ ಹೈಕಮಾಂಡ್ ಮುಂದೆ ಇಡೋದಕ್ಕೆ, ಚರ್ಚೆಯನ್ನ ಮಾಡೋದಕ್ಕೆ ಇಂದು ಸಿದ್ದೇಶ್ವರ ನಿವಾಸದಲ್ಲಿ ಸಭೆಯನ್ನ ಸೇರಿರುವಂತದ್ದು. ಕುಮಾರ್ ಬಂಗಾರಪ್ಪ, ಸಿದ್ದೇಶ್ವರ್, ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಬಿ.ಪಿ. ಹರೀಶ್ ಸೇರಿದಂತೆ ಎಲ್ಲಾ ರೆಬೆಲ್ ನಾಯಕರು ಇಂದು ಸಭೆಯನ್ನ ಸೇರಿದ್ದಾರೆ ಬೆಂಗಳೂರಿನ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ. ಅಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿರುವಂತಹ ರೆಬೆಲ್ಸ್ ಯಾವ ಕಾರಣಕ್ಕೆ ವಿಜಯೇಂದ್ರ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ ರೆಬೆಲ್ ನಾಯಕರು. ವಿಜಯೇಂದ್ರ ಹಾಗೂ ರೆಬೆಲ್ ನಾಯಕರಿಗೆ ಇರುವಂತಹ ಮನಸ್ತಾಪ ಆದ್ರೂ ಏನು, ವಿಜಯೇಂದ್ರ ಅವರನ್ನ ಮುಂದುವರೆಸಿದ್ರೆ ತಮ್ಮ ಹೋರಾಟ ಯಾವ ರೀತಿ ಆಗಿರುತ್ತೆ, ಅಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದೀಗ ಯಾವ ಬೇಡಿಕೆಗಳನ್ನ ಹೈಕಮಾಂಡ್ ಮುಂದೆ ಇಡಬೇಕು ಅನ್ನುವಂತಹ ಕಾರಣಕ್ಕೆ ಇವತ್ತು ಸಭೆಯನ್ನ ಸೇರಿರುವಂತದ್ದು. ಈ ಒಂದು ಸಭೆಯಲ್ಲಿ ಈ ಎಲ್ಲಾ ಬೇಡಿಕೆಗಳು, ಅದೇ ರೀತಿಯಾಗಿ ಇನ್ನಷ್ಟು ಚರ್ಚೆಗಳು ಕೂಡ ಆಗುವಂತದ್ದು. ಅಂದ್ರೆ ಇವರು ಕೂಡ ಒಂದೆರಡು ಹೆಸರುಗಳನ್ನ ಸೂಚಿಸೋದಕ್ಕೆ ಯಾರಾದ್ರೆ ಸೂಕ್ತ, ವಿಜಯೇಂದ್ರ ಅವರನ್ನ ಬಿಟ್ರೆ ಬೇರೆ ರಾಜ್ಯಾಧ್ಯಕ್ಷರಾಗಿ ಯಾರನ್ನ ಮಾಡ್ಬೋದು ಅನ್ನುವಂತಹ ಹೆಸರುಗಳನ್ನ ಸೂಚಿಸೋದಾಗಿರ್ಬೋದು, ಅಥವಾ ಇವರಲ್ಲೇ ಈ ಗುಂಪಿನಲ್ಲೇ ಈಗಾಗಲೇ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಇವರು ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಎನ್ನುವಂತಹ ಕೆಲವು ಊಹಾಪೋಹಗಳು ಕೂಡ ಹರಿದಾಡ್ತಾ ಇತ್ತು. ಸೊ ಹೀಗಾಗಿ ಇವರು ಕೂಡ ಹೆಸರನ್ನ ಸೂಚಿಸ್ತಾರ, ಈ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಈ ಒಂದು ಸಭೆಯಲ್ಲಿ ಆಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಕವನ, ತಮ್ಮೆಲ್ಲ ಮಾಹಿತಿಗಾಗಿ.